ನಮಸ್ಕಾರ. ಭೂಮಿಕಾ ಪಬ್ಲಿಕ್ ನ್ಯೂಸ್. ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ, ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಹಗಲು ಹೊತ್ತಲ್ಲೇ ನಡೆಯುತ್ತಿದೆ ಮರಳು ಮಣ್ಣು ಮಾಫಿಯಾದ ಅಟ್ಟಹಾಸ. ಕೃಷ್ಣಾ ನದಿ ತೀರ ಬಗೆದು ನುಂಗುತ್ತಿರುವ ಭೂಭಕ್ಷಕರು. ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಅಸ್ಕಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಳೆದ ಹಲವು ದಿನಗಳಿಂದ ಕೃಷ್ಣಾ ನದಿ ತೀರದಲ್ಲಿ ನಿರಂತರವಾಗಿ ಅಕ್ರಮ ಮಣ್ಣು ಮತ್ತು ಮರಳು ಗಣಿಗಾರಿಕೆ ನಡೆಯುತ್ತಿದ್ದು, ಜೆಸಿಬಿ ಯಂತ್ರಗಳ ಮೂಲಕ ಕೃಷ್ಣಾ ನದಿಯ ಒಡಲನ್ನು ಸುಮಾರು 8 ರಿಂದ 10 ಅಡಿ ಆಳದವರೆಗೆ ಬಗೆಯಲಾಗುತ್ತಿದ್ದು, ಈ ಮಣ್ಣನ್ನು ಸುತ್ತಮುತ್ತಲಿನ ಅಕ್ರಮ ಇಟ್ಟಿಗೆ ಭಟ್ಟಿಗಳಿಗೆ ರಾಜಾರೋಷವಾಗಿ ಸಾಗಿಸಲಾಗುತ್ತಿದೆ. ನದಿಪಾತ್ರದಿಂದ ಈಗಾಗಲೇ 100 ಲೋಡ್ಗಳಷ್ಟು ಮಣ್ಣನ್ನು ತೆಗೆದು ಇಟ್ಟಿಗೆ ಭಟ್ಟಿಗಳ ಸಮೀಪ ಸಂಗ್ರಹಿಸಿಡಲಾಗಿದೆ. ಪ್ರತಿದಿನ 3-4 ಜೆಸಿಬಿಗಳು ಹಾಗೂ 10-15 ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಮೂಲಕ ಹಗಲು ಹೊತ್ತಿನಲ್ಲೇ ಈ ಕಳ್ಳಸಾಗಣೆ ಅವಿರಾಮವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನದಿಯ ಪರಿಸರ ಸಂಪೂರ್ಣ ನಾಶವಾಗುತ್ತಿದ್ದರೂ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಆಗಲಿ ಅಥವಾ ಸಂಬಂಧಪಟ್ಟ ಇತರ ಅಧಿಕಾರಿಗಳು ಈ ಬಗ್ಗೆ ಕನಿಷ್ಠ ಗಮನ ಹರಿಸುತ್ತಿಲ್ಲ ಎಂಬ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗಿದೆ. ಸಾರ್ವಜನಿಕರ ಆಗ್ರಹ: ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಕೃತಿ ನಾಶವಾಗುತ್ತಿದ್ದರೂ ಜಿಲ್ಲಾ ಇಲ್ಲಿ ಬಂದವ್ರು ಇದೆ.